ನಿಮ್ಮ ಮಕ್ಕಳು ಫಾಸ್ಟ್ ಫುಡ್ ಪ್ರಿಯರ ಕಲರ್ಫುಲ್ ನೋಡಿದ್ರೆ ಬಾಯಿ ಚಪ್ಪರಿಸ್ತಾರಾ? ಹಾಗಾದ್ರೆ ನೀವು ಮಿಸ್ ಮಾಡದೆ ಸ್ಟೋರಿನ ನೋಡಲೇಬೇಕು. ಯಾಕಂದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮಕ್ಕಳ ಹೊಟ್ಟೆಗೆ ಸ್ಲೋ ಪಾಯ್ಸನ್ ಸೇರ್ತಿದೆ. ಅಪರೂಪಕ್ಕೊಮ್ಮೆ ಸವಿಯೋ ಸ್ನ್ಯಾಕ್ಸ್ ವಿಷವಾಗ್ತಿದೆ. ಇಷ್ಟಪಟ್ಟು ತಿನ್ನುವ ಕಬಾಬ್ ಜೀವ ಹಿಂಡುತ್ತಿದೆ. ಹಣದಾಸೆಗೆ ಹಿಡಿಯುತ್ತಿರುವ ಕಳ್ಳದಾರಿ ಅಮಾಯಕ ಮಕ್ಕಳ ಜೀವಕ್ಕೆ ಸಂಚಕಾರ ತಂದೊಡ್ತಿದೆ. ಗೋಬಿ ಮಂಚೂರಿ, ಕಬಾಬ್ನಲ್ಲಿ ಜೀವ ಹಿಂಡುವ ವಿಷ. ಬ್ಯಾನ್ ಆದ್ರೂ ಬಳಸ್ತಿದ್ದಾರೆ ಸಿಂಥೆಟಿಕ್ ಡೈ ಕಲರ್. ಮಕ್ಕಳ ಹೊಟ್ಟೆ ಸೇರ್ತಿದೆ ಸ್ಲೋ ಪಾಯ್ಸನ್. ಗೋಬಿ ಮಂಚೂರಿ, ಕಲರ್ ಕ್ಯಾಂಡಿ, ಕಬಾಬ್, ನಾನ್ ವೆಜ್ ಐಟಮ್ಸ್ಗೆ ಕಲರ್ಸ್ ಬಳಸದಂತೆ ಸರ್ಕಾರ ನಿಷೇಧ ಹೇರಿದೆ. ಆದರೂ ವಿಷಕಾರಿ ಫುಡ್ ಕಲರ್ಗಳು ಬಳಕೆ ಆಗ್ತಲೇ ಇವೆ. ಅದರಲ್ಲೂ ಸಿಂಥೆಟಿಕ್ ಡೈ ಕಲರ್ ಕೂಡ ನೀವು ತಿನ್ನುವ ಆಹಾರದ ಮೂಲಕ ಹೊಟ್ಟೆ ಸೇರ್ತಿದೆ. ಫುಡ್ ಐಟಮ್ಸ್ ಅಟ್ರಾಕ್ಟ್ ಆಗಿ ಕಾಣಲು ಸಿಂಥೆಟಿಕ್ ಡೈ ಕಲರ್ ಬಳಸಲಾಗ್ತಿದೆ. ನೋಡೋಕಷ್ಟೇ ಅಲ್ಲ, ತಿನ್ನೋದಕ್ಕೂ ನಾಲ್ಗೆ ರುಚಿ ಹೆಚ್ಚಿಸುತ್ತದೆ. ಜಂಕ್ ಫುಡ್ಗಳಲ್ಲಿ ಇದರ ಬಳಕೆ ಹೆಚ್ಚು. ಈಗಿನ ಮಕ್ಕಳು ಜಂಕ್ ಫುಡ್ ಪ್ರಿಯರಾಗಿದ್ದು ಬೊಜ್ಜು ಬೆಳೀತಿದೆ. ಇದೇ ಬೊಜ್ಜು ಹೃದಯ ಸಮಸ್ಯೆ, ಕ್ಯಾನ್ಸರ್, ಕಿಡ್ನಿ ಸಮಸ್ಯೆ, ಬಿಪಿ, ಸಕ್ಕರೆ ಕೂಡ ಮಕ್ಕಳನ್ನ ಬಾಧಿಸುವಂತೆ ಮಾಡ್ತಿದೆ. ಕಣ್ಣಿಗೆ ತುಂಬಾ ಬ್ರೈಟ್ ಆಗಿ ಕಂಡಾಗ ಅದನ್ನ ತಿನ್ಬೇಕು ಅಂತ ಅನ್ಸುತ್ತೆ. ಸೊ ಅದು ತಿಂತಾ 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 ದೇಹದಲ್ಲಿ ತೂಕ ಜಾಸ್ತಿ ಆಗುತ್ತೆ. ಲೈಕ್ ಡಯಾಬಿಟಿಸ್, ಹೈಪರ್ ಟೆನ್ಷನ್. ಈ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಬಂತು ಅಂದ್ರೆ ಸಾಕು, ಅನಾರೋಗ್ಯದ ಮೂಟೆನೆ ನಮ್ಮ ಹೆಗ್ಲೇರಿರುತ್ತೆ. ಇನ್ನು ನಗರದ ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಶುಚಿತ್ವ ಕಾಪಾಡದ ಆರೋಪ, ಅವಧಿ ಮೀರಿದ ತಿನಿಸು ಮಾರಾಟವಾಗ್ತಿರುವ ಆರೋಪ ಕೇಳಿ ಬರ್ತಿದೆ. ಹೀಗಾಗಿ ಆಹಾರ ಇಲಾಖೆ ದಂಡಯಾತ್ರೆ ಶುರು ಮಾಡಿದೆ. ಯಲಹಂಕ ನ್ಯೂಟೌನ್ ಬಳಿಯ ಹೋಟೆಲ್ನಲ್ಲಿ ಸ್ವಚ್ಛತೆ ಕಣ್ಮರೆಯಾಗಿದ್ದು ನೋಟಿಸ್ ನೀಡಲಾಗಿದೆ. ಹೆಬ್ಬಾಳ, ದಾಸರಹಳ್ಳಿಯಲ್ಲೂ ಗುಣಮಟ್ಟ ಕಾಯ್ದುಕೊಳ್ಳದ ಹೋಟೆಲ್ಗಳಿಗೆ ಚುರುಕು ಮುಟ್ಟಿಸಿದ್ದಾರೆ. ಸೊಪ್ಪು ತರಕಾರಿಗಳನ್ನು ಚೆನ್ನಾಗಿರ್ತಕ್ಕಂಥದ್ದು ಮತ್ತು ಚೆನ್ನಾಗಿಲ್ದಿರ್ತಕ್ಕಂಥ ಯೂಸ್ ಮಾಡೋದು ಮತ್ತು ಯೂಸ್ ಮಾಡದೇ ಇರ್ತಕ್ಕಂಥದ್ದು ಸಪ್ರೇಟ್ ತಕ್ಷಣಕ್ಕೆ ಸಪ್ರೇಟ್ ಮಾಡಿ ಅಂತಕ್ಕಂಥ ಸಲಹೆಗಳನ್ನು ಕೊಟ್ಟಿದ್ದೀವಿ. ಅವರು ಕೂಡ ಅದನ್ನು ಸಲಹೆಗಳನ್ನ ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ನಾವು ಜಾಗೃತಿಯನ್ನು ಮೂಡಿಸ್ತಾ ಏನು ಅಲ್ಟಿಮೇಟ್ಲಿ ನಮ್ಮ ಸಾರ್ವಜನಿಕರಿಗೆ ಅಥವಾ ನಮ್ಮ ಆಹಾರ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಸುರಕ್ಷಿತ ಆಹಾರವನ್ನು ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇನ್ನಾದರೂ ಹೊರಗಿನ ತಿಂಡಿಗಳ ಬಗ್ಗೆ ಜನ ಎಚ್ಚರಿಕೆ ವಹಿಸಬೇಕಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, ಟಿವಿ9 ಬೆಂಗಳೂರು.